100 ಬೆಡ್ ಆಸ್ಪತ್ರೆ ಇದೆ, ಜನರಲ್ ಆಸ್ಪತ್ರೆ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇದೆ, ನಾನು ಮಂಜೂರು ಮಾಡಿಸಿರ್ತಕ್ಕಂಥ ಆ 1 ಎಕರೆ ಜಾಗ ನಾನು ಕೊಡಿಸಿರ್ತಕ್ಕಂಥ, ಕೇಂದ್ರದಿಂದ ಮಂಜೂರು ಮಾಡಿಸಿದ್ ನಾನು, ಪೂಜೆ ಮಾಡಿದವರು ಬೇರೆಯವರು. ಈಗ ಅದನ್ನ 60 ಬೆಡ್ ಆಸ್ಪತ್ರೆಯನ್ನ 100 ಹಾಸಿಗೆ ಮಾಡ್ತಕ್ಕಂಥದಕ್ಕೆ 8.25 ಕೋಟಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. 6 ಕೋಟಿ ಇತ್ತು, ಮತ್ತೆ 1.25 ಕೋಟಿ ಅದಕ್ಕೆ ಅಡಿಷನಲ್ ಆಗಿ ಮಾಡಿಸಿ ಬೇರೆ ಸುವಿಧಾಭಿವೃದ್ಧಿ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿಸಿ ಅದಕ್ಕೆ ಒಂದು ರೂಪ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 262 108 ಆಂಬ್ಯುಲೆನ್ಸ್ ಇವತ್ತು ರಾಜ್ಯದಲ್ಲಿ ಹೊಸದಾಗಿ ಸಮರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಚಿಂತಾಮಣಿಗೆ, ಕೈವಾರಕ್ಕೆ ಒಂದು 108, ಕುರುಬೂರಿಗೆ ಒಂದು 108 ಬೇಕು ಅಂತ ಹೇಳಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಕೇಳ್ಕೊಂಡಾಗ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬಹುಶಃ ಅದು ಕೂಡ ಸದ್ಯದಲ್ಲೇ ಹೊಸ ಆಂಬ್ಯುಲೆನ್ಸ್ಗಳು ಏನು ಇವತ್ತು ಕುರುಬೂರಿಗೆ ಒಂದು ಮತ್ತು ಕೈವಾರಕ್ಕೆ ಒಂದು ಆಂಬ್ಯುಲೆನ್ಸ್ ತರುವಂತದ್ದು ಆಗ್ತಾ ಇದೆ. ಈ ರೀತಿ ಪ್ರಯತ್ನಗಳು ಸಾಗ್ತಾ ಇದೆ. 100 ಬೆಡ್ ಆಗಿದೆ. 200 ಬೆಡ್ಗೆ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಹೇಳಿ 50 ಹಾಸಿಗೆಗಳ ಆಸ್ಪತ್ರೆ 20 ಕೋಟಿ ರೂಪಾಯಿ ಅದು ಕೂಡ ಸದ್ಯದಲ್ಲೇ ಬರ್ತಾ ಇದೆ. ಅದನ್ನ ಏನೀಗ ಪ್ರೆಸೆಂಟ್ ನಮ್ಮ ಹಳೆಯ ತಾಲೂಕು ಆಫೀಸು ಡಿವೈಎಸ್ಪಿ ಆಫೀಸ್ ಇದೆ, ಅದು ಆ ಜಾಗದಲ್ಲಿ ಅದನ್ನ ಕಟ್ಟುವಂತದ್ದು ಕೂಡ ಎಲ್ಲ ಕ್ರಮ ತೆಗೆದುಕೊಳ್ತಾ ಇವೆ. ಈಗಿರೋ ಅದೇ ಹಾಸ್ಪಿಟಲ್ಗೆ ಒಂದು ಹೊಸ ರೀತಿಯಾದಂತಹ ವಿನ್ಯಾಸವನ್ನು ಮಾಡಿಸಿದ್ದೀವಿ. ಗಾಳಿ ಬೆಳಕು ಬರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಒಳ್ಳೆ ಕಾರ್ಪೊರೇಟ್ ಹಾಸ್ಪಿಟಲ್ ಮಾದರಿಯಲ್ಲಿ ಅದನ್ನ ರೂಪಿಸಬೇಕು ಅಂತಕ್ಕಂಥದ್ದು ಕೂಡ ಎಲ್ಲ ನನ್ನ ಹತ್ರ ವಿಡಿಯೋ ಸಮೇತ ವಾಕ್ಥ್ರೂ ಸಮೇತ ಎಲ್ಲ ಒಂದೊಂದೇ ರೆಡಿ ಮಾಡಿ ಇಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ಮೇಲೆ ಅತಿವಾದಂತಹ ವಿಶ್ವಾಸ ಇಟ್ಟು ನನಗೆ ಈ ರಾಜ್ಯದಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಕೊಟ್ಟಿರೋದ್ರ ಕಾರಣವಾಗಿ ಏನು ನನ್ನ ಕ್ಷೇತ್ರದ ಜನರ ಋಣ ತೀರಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಷ್ಟೆಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ.